ಗುಡ್ ಮಾರ್ನಿಂಗ್ ಮೈ ಡಿಯರ್ ಫ್ಯಾಮಿಲಿ ಮೆಂಬರ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ. ನನ್ನ ಹೆಸರು ಜೈ. ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಗಾಯ್ಸ್, ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ತಿಳಿಸ್ತಾ ಇರಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸು, ಒಳ್ಳೊಳ್ಳೆ ಸೀರೀಸು ನಿಮ್ಮ ಮುಂದೆ ಇಡೋಕ್ಕೆ ಇಷ್ಟಪಡ್ತೀನಿ. ಸೊ ಅದಕ್ಕೆ ಪ್ರಯತ್ನಗಳು ಮಾಡ್ತಾನೇ ಇದ್ದೀನಿ. ಸೊ ಗಾಯ್ಸ್, ಆ ಕೇರಳ ಸೀರೀಸ್ ಎಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಅದು ಟೆಂಪ್ರವರಿಯಾಗಿ ನಾನು ಸ್ಟಾಪ್ ಮಾಡಿದ್ದೀನಿ. ಅದು ಮುಂದೆ ಇನ್ನೂ ಬರುತ್ತೆ ಸೀರೀಸಲ್ಲಿ. ಅದೇ ಥರ ಟೆಂಪಲ್ ಹಿಸ್ಟಾರಿಕಲ್ ಸ್ಟೋರೀಸ್ ಬಗ್ಗೆ ಇನ್ನೂ ಕವರ್ ಮಾಡೋಕ್ಕೆ ಒಳ್ಳೊಳ್ಳೆ ಜರ್ನಿ ಮಾಡಬೇಕಂತ ನಾನು ಇಷ್ಟಪಡ್ತಾ ಇದ್ದೀನಿ. ಸೊ ಗೈಸ್, ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಇದು ಯಶವಂತಪುರ ರೈಲ್ವೆ ಸ್ಟೇಷನ್. ನಾನು ತುಂಬಾ ಖುಷಿ ಕೊಡುತ್ತೆ ಇಲ್ಲಿ ಬಂದಾಗಲ್ಲ. ಸೊ ನಮ್ಮೂರಾದ್ರೆ ಯಾರಿಗೆ ತಾನೇ ಅಪ್ಪ ಖುಷಿ ಇರಲ್ಲ ಅಲ್ವಾ? ಸೊ ಅದೇ ಥರನೇ ನನಗೆ ತುಂಬ ಮೆಮೊರಿ ಇರೋ ಜಾಗ ಈ ರೈಲ್ವೆ ಸ್ಟೇಷನ್ ಇದ್ದು. ತುಂಬ ಜರ್ನಿಗಳು ಮಾಡಿದ್ದೀನಿ, ತುಂಬ ಕಡೆಗೆ ಹೋಗಿದ್ದೀನಿ. ಸೊ ತುಂಬಾ ನನಗೆ ಒಂಥರ ಖುಷಿ ಆಗ್ತಾಯಿತ್ತು ಇಲ್ಲಿ ನೋಡಿದಾಗೆಲ್ಲ. ಸೊ ಗಾಯ್ಸ್, ಬನ್ನಿ ಗಾಯ್ಸ್, ಇವತ್ತಿನ ಸ್ಟೋರಿ ಬಗ್ಗೆ ನಾನು ಸ್ಟಾರ್ಟ್ ಮಾಡ್ತೀನಿ. ಇವತ್ತಿನ ಟಾಪಿಕ್ ಬಗ್ಗೆ ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಇಲ್ಲಿಂದ ನಾನು ಚಿಕ್ಕಮಂಗ್ಳೂರ್ವರೆಗೂ ಒಂದು ಜರ್ನಿ ಹೋಗ್ತಾ ಇದ್ದೀನಿ. ಸೊ ಚಿಕ್ಕಮಂಗ್ಳೂರಲ್ಲಿ ಬೆಳವಾಡಿ ಅಂತ ಒಂದು ಗ್ರಾಮಕ್ಕೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಬಂದು ಶ್ರೀ ವೀರನಾರಾಯಣ ಸ್ವಾಮಿ ಟೆಂಪಲ್. ವೀರನಾರಾಯಣ ಸ್ವಾಮಿ ಟೆಂಪಲ್ ಬಗ್ಗೆ ಇವತ್ತಿನ ಸ್ಟೋರಿ ಆಗಿರುತ್ತೆ. ಸೊ ಗಾಯ್ಸ್, ಬನ್ನಿ ಹೋಗೋಣ. ಇವತ್ತು ಯಶವಂತಪುರಿಂದ ಚಿಕ್ಕಮಂಗ್ಳೂರ್ವರೆಗೂ ಒಂದು ಜರ್ನಿ. ಸೊ ಎಂಜಾಯ್ ಮಾಡ್ಕೊಂಬನ್ನಿ ವಿಡಿಯೋನ. ಶ್ರೀ ವೀರನಾರಾಯಣ ಸ್ವಾಮಿ ದೇವಸ್ಥಾನವು ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಗದಗ ತಾಲೂಕಿನ ಬೆಳವಾಡಿಯಲ್ಲಿ ಸ್ಥಿತವಿರುವ ಒಂದು ಪ್ರಸಿದ್ಧ ಹಿಂದೂ ದೇವಾಲಯವಾಗಿದೆ. ಇದರ ಹಿನ್ನೆಲೆ ಮಹತ್ವಪೂರ್ಣ ಐತಿಹಾಸಿಕ ಮತ್ತು ಧಾರ್ಮಿಕ ಕಥನಗಳನ್ನು ಹೊಂದಿದೆ. ಈ ದೇವಾಲಯವು ವಿಷ್ಣುವಿನ ಅವತಾರರಾದ ಶ್ರೀ ವೀರನಾರಾಯಣ ಸ್ವಾಮಿಗೆ ಮೀಸಲಾಗಿದ್ದು ಬಹುಶಃ 11ನೇ ಶತಮಾನದಲ್ಲಿ ನಿರ್ಮಿಸಲ್ಪಟ್ಟಿದೆ. ಇದಕ್ಕೆ ಸಂಬಂಧಿಸಿದ ಪ್ರಮುಖ ಕಥಾನಕ: ಒಂದು ಕಾಲದಲ್ಲಿ ಈ ಪ್ರದೇಶ ದುರಿತಗಳಿಂದ ನರಳುತ್ತಿತ್ತು. ಜನರು ಭಯದ ಜೀವನ ನಡೆಸುತ್ತಿದ್ದರು. ಆಗ ವಿಷ್ಣುದೇವರು ವೀರನಾರಾಯಣ ರೂಪದಲ್ಲಿ ಅವತಾರ ಪಡೆದು ಅಹಿತಕರ ಶಕ್ತಿಗಳನ್ನು ನಾಶ ಮಾಡಿದರೆಂದು ಪುರಾಣಗಳಲ್ಲಿ ಉಲ್ಲೇಖವಿದೆ. ವೀರನಾರಾಯಣ ಸ್ವಾಮಿಯು ಧರ್ಮ ಸ್ಥಾಪನೆಗಾಗಿ ಈ ಸ್ಥಳದಲ್ಲಿ ವಾಸ್ತವ್ಯ ಹೂಡಿದ ನಂತರ ಈ ಸ್ಥಳ ಪುಣ್ಯಭೂಮಿಯಾಗಿ ಪರಿಗಣಿಸಲ್ಪಟ್ಟಿತು. ಈ ದೇವಾಲಯವು ಹೊಯ್ಸಳ ಶಿಲ್ಪಕಲೆಯ ದರ್ಪವನ್ನು ತೋರಿಸುವ ಅತ್ಯಂತ ಸುಂದರ ಮಾದರಿಗಳಲ್ಲೊಂದು. ನಂದಿ, ಗರುಡ ದೇವತೆಗಳ ಶಿಲ್ಪಗಳು ಹಾಗೂ ನಕ್ಷತ್ರ ಆಕಾರದ ಗರ್ಭಗುಡಿಯನ್ನು ಹೊಂದಿರುವ ಈ ದೇವಾಲಯ ಇತಿಹಾಸ, ಕಲೆ ಹಾಗೂ ಭಕ್ತಿಯ ಸಂಕೇತವಾಗಿದೆ. ಶ್ರೀಮದಾಚಾರ್ಯ ಮಧ್ವಾಚಾರ್ಯರು ಕೂಡ ಈ ದೇವಾಲಯಕ್ಕೆ ಭೇಟಿ ನೀಡಿದ್ದು ಇಲ್ಲಿ ಕೆಲವು ಕಾಲ ತಂಗಿದ್ದರು ಎಂಬ ನಂಬಿಕೆಯೂ ಇದೆ. ನಿತ್ಯ ಪೂಜೆಗಳು, ವಾರ್ಷಿಕ ಉತ್ಸವಗಳು ಮತ್ತು ವಿಶೇಷ ಬ್ರಹ್ಮರಥೋತ್ಸವದ ವೇಳೆ ಲಕ್ಷಾಂತರ ಭಕ್ತರು ಇಲ್ಲಿ ಆಗಮಿಸುತ್ತಾರೆ. ಇನ್ನಷ್ಟು ವಿವರಗಳನ್ನು ಕೇಳಲು ಇಚ್ಛೆವಿದೆ. ಸ್ಥಳ ಮತ್ತು ಮಹತ್ವ: ಬೆಳವಾಡಿ ಗ್ರಾಮವು ಕರ್ನಾಟಕದ ಗದಗ ಜಿಲ್ಲೆಯಲ್ಲಿ ಬಿದೇರಹಳ್ಳಿಯ ಸಮೀಪವಿದ್ದು ತುಂಗಭದ್ರಾ ನದಿಗೆ ಸಮೀಪವಿರುವ ಪವಿತ್ರ ಪ್ರದೇಶ. ಶ್ರೀ ವೀರನಾರಾಯಣ ದೇವಾಲಯವು ಇಲ್ಲಿ ಭವ್ಯವಾಗಿ ಸ್ಥಾಪಿತವಾಗಿದೆ. ಈ ದೇವಾಲಯವು ವೈಷ್ಣವ ಪರಂಪರೆಯ ಮಹತ್ವಪೂರ್ಣ ಕ್ಷೇತ್ರವಾಗಿದ್ದು ಭಕ್ತರು ವಿಷ್ಣುನ ಮುಕ್ತಿಯಿಂದ, ಪಾಪದಿಂದ ಮುಕ್ತರಾಗಲು ಇಲ್ಲಿ ಬಂದು ಪ್ರಾರ್ಥನೆ ಮಾಡುತ್ತಾರೆ. ದೇವಾಲಯದ ಶಿಲ್ಪಕಲೆ: ಹೊಯ್ಸಳ ಶಿಲ್ಪಶೈಲಿಯಲ್ಲಿ ನಿರ್ಮಿಸಲ್ಪಟ್ಟ ಈ ದೇವಾಲಯವು ತ್ರಿಕೂಟ ವಿನ್ಯಾಸ ಹೊಂದಿದ್ದು ಅದರಲ್ಲಿ 3 ಗರ್ಭಗುಡಿಗಳು ಇವೆ. 1. ವೀರನಾರಾಯಣ ಸ್ವಾಮಿ ಮುಖ್ಯ ದೈವ. 2. ಯಾದವೀರ ರಾಮಚಂದ್ರ ಶ್ರೀರಾಮನ ರೂಪ. 3. ನಾರಸಿಂಹಸ್ವಾಮಿ ವಿಷ್ಣುವಿನ ಉಗ್ರ ರೂಪ. ಈ 3 ಗರ್ಭಗುಡಿಗಳನ್ನು ವೃತ್ತಾಕಾರದ ಮುಖಮಂಟಪವು ಸಂಪರ್ಕಿಸುತ್ತದೆ. ದೇವಾಲಯದ ಗೋಪುರಗಳು ಮತ್ತು ದ್ವಾರಗಳು ಲಲಿತ ಶಿಲ್ಪಶೈಲಿಯನ್ನು ಹೊಂದಿವೆ. ಈ ದೇವಾಲಯದ ಪೀಠ ಮತ್ತು ಕಂಬಗಳ ಮೇಲಿನ ಸೂಕ್ಷ್ಮ ಶಿಲ್ಪಗಳನ್ನು ನೋಡಿ ವಿಸ್ಮಯಗೊಳ್ಳಬೇಕಾಗುತ್ತದೆ. ಇತಿಹಾಸ ಮತ್ತು ಪುರಾಣ ಕಥನೆ: ಈ ದೇವಸ್ಥಾನವು ಸುಮಾರು 1117ಕ್ಕೆ ಹೊಯ್ಸಳ ರಾಜ ಚಳುಕ್ಯ ವೀರ ನರಸಿಂಹದಿಂದ ನಿರ್ಮಿಸಲ್ಪಟ್ಟಿರಬಹುದೆಂದು ಇತಿಹಾಸಕಾರರು ನಂಬಿದ್ದಾರೆ. ಪುರಾಣಗಳ ಪ್ರಕಾರ ಈ ಸ್ಥಳದಲ್ಲಿ ಮಹಾವಿಷ್ಣುವು ದೈತ್ಯರನ್ನು ಸಂಹರಿಸಿ ಧರ್ಮ ಸ್ಥಾಪನೆಗೆ ಈ ಕ್ಷೇತ್ರವನ್ನು ಆಯ್ದುಕೊಂಡರು. ಭಕ್ತರ ನಂಬಿಕೆಯ ಪ್ರಕಾರ ಇಲ್ಲಿ ಪ್ರಾರ್ಥಿಸಿದರೆ ಶತ್ರುಭಯ, ಮನೋವ್ಯಾಕುಲತೆ ಮತ್ತು ದೋಷಗಳು ನಿವಾರಣೆಯಾಗುತ್ತವೆ. ಧಾರ್ಮಿಕ ಕಾರ್ಯಕ್ರಮಗಳು: ಬ್ರಹ್ಮರಥೋತ್ಸವ: ವರ್ಷದಲ್ಲಿ 1 ಬಾರಿ ಬಹು ವೈಭವದಿಂದ ಈ ಉತ್ಸವ ನಡೆಯುತ್ತದೆ. ವೈಷ್ಣವ ಸಂಪ್ರದಾಯದ ಹಬ್ಬಗಳು: ರಾಮನವಮಿ, ಕೃಷ್ಣಾಷ್ಟಮಿ, ವೈಕುಂಠ ಏಕಾದಶಿ ಮೊದಲಾದ ಹಬ್ಬಗಳು ಇಲ್ಲಿ ವಿಶೇಷವಾಗಿ ಆಚರಿಸಲಾಗುತ್ತವೆ. ಅರ್ಧರಾತ್ರಿ ಸಪ್ತಾಹ: ಭಕ್ತಿಗೆ ಆಳವಾದ ಅನುಭೂತಿಯ ಉತ್ಸವ. ಮಧ್ವಾಚಾರ್ಯರ ಸಂಪರ್ಕ: ಶ್ರೀ ಮಧ್ವಾಚಾರ್ಯರು ತಮ್ಮ ಯಾತ್ರೆ ಸಮಯದಲ್ಲಿ ಈ ದೇವಾಲಯಕ್ಕೆ ಭೇಟಿ ನೀಡಿ ದೇವರ ಸನ್ನಿಧಿಯಲ್ಲಿ ತತ್ವ ಚರ್ಚೆ ನಡೆಸಿದರು ಎಂಬ ಶಾಸನಾಧಾರಗಳಿವೆ.
ಅವರಿಗೆ ಈ ಕ್ಷೇತ್ರ ಬಹುಪರಾಕ್ರಮದ ತೀರ್ಥ ಎಂದು ಪವಿತ್ರವಾಗಿ ತೋರಿತು. ಇದೆಲ್ಲವನ್ನೂ ಸೇರಿಸಿ ಶ್ರೀ ವೀರನಾರಾಯಣ ದೇವಾಲಯ ಒಂದು ಆಧ್ಯಾತ್ಮಿಕ ಶ್ರದ್ಧಾ ಮತ್ತು ಶಿಲ್ಪಕಲೆಯ ಕಂದಂಬಿ ಎನ್ನಬಹುದು. ಸ್ಥಳೀಯ ನಂಬಿಕೆಗಳು ಮತ್ತು ವೈಶಿಷ್ಟ್ಯಗಳು. ಬೆಳವಾಡಿಯು ತ್ರಿಮೂರ್ತಿ ಕ್ಷೇತ್ರವೆಂದು ಭಕ್ತರು ಕರೆಯುತ್ತಾರೆ, ಏಕೆಂದರೆ ಈ ಕ್ಷೇತ್ರದಲ್ಲಿ ವಿಷ್ಣುವಿನ 3 ರೂಪಗಳು ಒಂದೇ ದೇವಸ್ಥಾನದಲ್ಲಿ ಪೂಜಿಸಲ್ಪಡುತ್ತವೆ. ಸ್ಥಳೀಯ ಪುರಾಣದ ಪ್ರಕಾರ ಈ ದೇವಾಲಯದಲ್ಲಿ ಸೇವೆ ಮಾಡಿದರೆ ಶತ್ರುಭಯ ನಿವಾರಣೆಯಾಗುತ್ತದೆ, ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಮತ್ತು ವಂಶಾಭಿವೃದ್ಧಿ ಆಶೀರ್ವಾದವಾಗಿ ದೊರೆಯುತ್ತದೆ. ಶಾಸನಗಳ ಪ್ರಕಾರ. ಇತಿಹಾಸ. ದೇವಾಲಯದ ಒಳಗಣ ಮತ್ತು ಹೊರಗಿನ ಗೋಡೆಯ ಮೇಲೆ ಕಾಣಸಿಗುವ ಶಾಸನಗಳ ಪ್ರಕಾರ ಈ ದೇವಾಲಯವು 12ನೇ ಶತಮಾನದಲ್ಲಿ ಹೊಯ್ಸಳ ರಾಜ ವೀರ ಬಲ್ಲಾಳ ಅವರ ಕಾಲದಲ್ಲಿ ನಿರ್ಮಿಸಲ್ಪಟ್ಟಿದೆ. ಕೆಲ ಶಾಸನಗಳಲ್ಲಿ ದೇವಾಲಯದ ದೇಣಿಗೆಗಳು, ಭೂದಾನದ ವಿವರಗಳು ಹಾಗೂ ಧಾರ್ಮಿಕ ಚಟುವಟಿಕೆಗಳು ಉಲ್ಲೇಖವಾಗಿವೆ. ಈ ಶಾಸನಗಳು ಕರ್ನಾಟಕದ ಶಾಸನ ಶಿಲ್ಪಕಲೆಯ ಮಹತ್ವಪೂರ್ಣ ಸಾಕ್ಷ್ಯಗಳಾಗಿ ಪರಿಣಮಿಸಿವೆ. ಶೈಲಿಕ ಲಕ್ಷಣಗಳು. ದೇವಾಲಯವು ತ್ರಿಕೂಟ ಶೈಲಿಯಲ್ಲಿದೆ ಎಂದರೆ 3 ಗರ್ಭಗುಡಿಗಳು, 3 ವಿಭಿನ್ನ ದೇವತೆಗಳ ಆರಾಧನೆ ಮತ್ತು ಇವು ಒಂದೇ ಹೋಮಂಟಪದಿಂದ ಸಂಪರ್ಕಿತವಾಗಿರುವ ವಿನ್ಯಾಸ. ಈ ಶೈಲಿಯು ತ್ರಿಮೂರ್ತಿ ತತ್ವವನ್ನು ಪ್ರತಿಬಿಂಬಿಸುತ್ತದೆ: ಸೃಷ್ಟಿ ವೇಣುಗೋಪಾಲ, ಸ್ಥಿತಿ ವೀರನಾರಾಯಣ ಮತ್ತು ಲಯ ಯೋಗ ನರಸಿಂಹ. ಇಡೀ ದೇವಸ್ಥಾನವು ಬೆಲೂರು, ಹಳೆಬೀಡು ಮತ್ತು ಸೋಮನಾಥಪುರದ ಶಿಲ್ಪವೈಭವಕ್ಕೆ ಸಮಾನವಾಗಿ ಗುರುತಿಸಲ್ಪಟ್ಟಿದೆ. ಆಧುನಿಕ ಕಾಲದಲ್ಲಿ ದೇವಸ್ಥಾನ ಇತ್ತೀಚಿನ ವರ್ಷಗಳಲ್ಲಿ ಧಾರ್ಮಿಕ ಪ್ರವಾಸೋದ್ಯಮದ ಪ್ರಮುಖ ಕೇಂದ್ರವಾಯಿತು. ರಾಜ್ಯ ಸರ್ಕಾರ ಹಾಗೂ ಸ್ಥಳೀಯ ಗ್ರಾಮಸ್ಥರು ದೇವಸ್ಥಾನ ಉತ್ಸವಗಳನ್ನು ಭಕ್ತಿಭಾವದಿಂದ ಆಚರಿಸುತ್ತಿದ್ದಾರೆ. ದೇವಸ್ಥಾನದಲ್ಲಿ ಅನ್ನದಾನ ಸೇವೆ, ವಿದ್ಯಾದಾನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ನಡೆಯುತ್ತಿವೆ. ಭಕ್ತರಿಗೆ ಸಲಹೆಗಳು. ಬೆಳಗ್ಗೆ ಹಾಗೂ ಸಂಜೆ ಆರತಿಗೆ ಹಾಜರಾಗುವುದು ಉತ್ತಮ. ದೇವಸ್ಥಾನದ ಹತ್ತಿರ ಶಾಂತ ಪರಿಸರ, ಹಸಿರು ಪರಿಸರ ಮತ್ತು ಪವಿತ್ರ ತೀರ್ಥವನ್ನು ಅನುಭವಿಸಬಹುದು. ಸ್ಥಳೀಯರಿಗೆ ಪೂಜಾ ಸಾಮಗ್ರಿಗಳನ್ನು ಪೂರೈಸುವ ಸಣ್ಣ ಅಂಗಡಿಗಳು ಇವೆ. ಪೌರಾಣಿಕ. ಬೆಳವಾಡಿಯು ಮಹಾಭಾರತದಲ್ಲಿ ಉಲ್ಲೇಖವಾಗಿರುವ ಏಕಚಕ್ರ ನಗರ ಎಂದು ಗುರುತಿಸಲ್ಪಟ್ಟಿದೆ. ಈ ಕಥೆಯ ಪ್ರಕಾರ ಪಾಂಡವರು ಅಜ್ಞಾತವಾಸದ ವೇಳೆ ಏಕಚಕ್ರದಲ್ಲಿ ವಾಸಿಸುತ್ತಿದ್ದರು. ಅಲ್ಲಿಯ ಬಕಾಸುರ ಎಂಬ ರಾಕ್ಷಸನು ಪ್ರಜೆಯನ್ನು ಹಿಂಸಿಸುತ್ತಿದ್ದನು. ಭೀಮನು ಅವನನ್ನು ಸಂಹರಿಸಿದ ನಂತರ ಈ ಸ್ಥಳಕ್ಕೆ ಶಾಂತಿ ಬಂತು. ಭೀಮನ ಶೌರ್ಯವನ್ನು ಸ್ಮರಿಸಲು ಇಲ್ಲಿಯ ಜನರು ವಿಷ್ಣುವಿನ ವೀರರೂಪವಾದ ವೀರನಾರಾಯಣನನ್ನು ಪೂಜಿಸಲು ಈ ದೇವಾಲಯವನ್ನು ಸ್ಥಾಪಿಸಿದರು ಎಂಬ ನಂಬಿಕೆ ಇದೆ. ಶಿಲ್ಪಕಲೆ ಮತ್ತು ರಚನೆ. ದೇವಾಲಯವು ತ್ರಿಕೂಟ ಶೈಲಿಯಲ್ಲಿ ನಿರ್ಮಿಸಲ್ಪಟ್ಟಿದ್ದು, ಪ್ರತಿ ಗರ್ಭಗುಡಿಗೂ ವಿಭಿನ್ನ ವಿಷ್ಣು ಅವತಾರಗಳ ಮೂರ್ತಿಗಳು ಇವೆ. ವೀರನಾರಾಯಣನ ಮೂರ್ತಿ 8 ಅಡಿ ಎತ್ತರವಿದ್ದು ಸುಂದರವಾಗಿ ಅಲಂಕರಿಸಲಾಗಿದೆ. ಈ ಮೂರ್ತಿಯು ನಿಂತ ಸ್ಥಿತಿಯಲ್ಲಿ ಚತುರ್ಭುಜದಲ್ಲಿ ಶಂಖ, ಚಕ್ರ, ಗದಾ ಮತ್ತು ಪದ್ಮವನ್ನು ಹಿಡಿದಿರುವುದು ವಿಶೇಷ. ವೇಣುಗೋಪಾಲ ಮತ್ತು ಯೋಗ ನರಸಿಂಹನ ಮೂರ್ತಿಗಳು ಬಹಳ ವೈಶಿಷ್ಟ್ಯಪೂರ್ಣ ಶಿಲ್ಪವಿದೆ. ವೇಣುಗೋಪಾಲನು ಕಾಗೆ ಕಾಣದ ನಗೆಯೊಂದಿಗೆ ಬಾಸುರಿಯನ್ನು ವಾದಿಸುತ್ತಿರುವಂತೆ ತೋರುತ್ತದೆ. 108 ಕಂಬಗಳುಳ್ಳ ರಂಗಮಂಟಪದಲ್ಲಿ ಪ್ರತಿ ಕಂಬವು ವಿಭಿನ್ನವಾದ ವಿನ್ಯಾಸ ಹೊಂದಿದೆ. ಇದನ್ನು ಹೊಯ್ಸಳ ಶಿಲ್ಪಕಲೆದ ವೈಭವವೆನ್ನಬಹುದು. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನನ್ನ ಹೆಸರು ಜೈ. ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಲೈಫ್ ಮೇಕ್ ಚೇಂಜಸ್ ಸರಣಿಯಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳು ಬರಲಿವೆ.